ಪ್ರೈಮೇಟ್ 9ನಲ್ಲಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ವಿವರವಾಗಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಡೀ ದಿವಸದಲ್ಲಿ ನಡೆದಿರುವಂತಹ ಬಹಳಷ್ಟು ವಿಷಯಗಳನ್ನು, ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಮನಗರ ಜಿಲ್ಲೆಯನ್ನ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಅಂತ ಕರೆಯಲಾಗುತ್ತೆ. ಈ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾತನಾಡಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರುತ್ತೆ, ಜಿಲ್ಲೆಯ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಬದಲಿಸಲಾಗಿದೆ ಅಂತ ಹೇಳಿದರು. ರಿಯಲ್ ಎಸ್ಟೇಟ್ ದಂಧೆಗಾಗಿ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣವೆಂದು ಬದಲಾಯಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇವತ್ತು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳಿಗೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ರಾಜ್ಯದ 16 ಜಿಲ್ಲಾ ಕೇಂದ್ರಗಳಲ್ಲಿ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಲು ಅನುಮೋದನೆಯನ್ನು ನೀಡಲಾಗಿದೆ. ಬೆಂಗಳೂರು ನಗರದಲ್ಲಿ 17,780 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದೆ. ಜೊತೆಗೆ 2ನೇ ಹಂತದ ಮೆಟ್ರೋ ಯೋಜನೆಯ ಕಾಮಗಾರಿಗೆ ಪರಿಷ್ಕೃತ ಅಂದಾಜು 40,425 ಕೋಟಿ ರೂಪಾಯಿ ವೆಚ್ಚಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧಿಸಲಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಹೆಚ್ಚಿನ ವಿಚಾರಣೆಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇವತ್ತು ಹರಿಯಾಣದ ಹಿಸಾರ್ ಜಿಲ್ಲಾ ನ್ಯಾಯಾಲಯಕ್ಕೆ ಪೊಲೀಸರು ಜ್ಯೋತಿ ಮಲ್ಹೋತ್ರಾಳನ್ನ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಭಯೋತ್ಪಾದಕರಿಗೆ ನೆರವಾಗಿರುವುದಕ್ಕೆ ಮತ್ತಷ್ಟು ಸಾಕ್ಷಿಗಳನ್ನು ಹುಡುಕುವ ಕಾರಣಕ್ಕಾಗಿ ಮತ್ತೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಿಸಿ ಆದೇಶಿಸಿದೆ. ಪಾಕ್ ಪರ ಬೇಹುಗಾರಿಕೆ ಆರೋಪ ಪ್ರಕರಣದಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ. ವಾರಣಾಸಿಯಲ್ಲಿ ತುಫೈಲ್ ಎಂಬಾತನನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಪಾಕಿಸ್ತಾನದ ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈತ ಸಂಪರ್ಕದೊಂದಿಗೆ ವಾಟ್ಸಪ್ ಚಾಟ್ ಮಾಡ್ತಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆದ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಎಲ್ಲರ ಗಮನ ಸೆಳೆದಿದ್ದಾರೆ. ಹಣೆಗೆ ಸಿಂಧೂರ ಇಟ್ಟು ಬಿಳಿ ಬಣ್ಣದ ಬನಾರಸಿ ಸೀರೆಯಲ್ಲಿ ಮಿಂಚಿದ್ದಾರೆ. ಐಶ್ವರ್ಯ ಸಿಂಧೂರ ಲುಕ್ಗೆ ಅನುಷ್ಕಾ ಶರ್ಮಾ, ಭೂಮಿ ಪಡ್ನೇಕರ್, ವಾಣಿ ಕಪೂರ್ ಸೇರಿ ಹಲವು ನಟಿಯರು ಪ್ರತಿಕ್ರಿಯೆಯನ್ನು ನೀಡಿದ್ದು ರಾಣಿ ಅಂತ ಕರೆದಿದ್ದಾರೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಸಂಘರ್ಷ ನಡೆಯುತ್ತಿದೆ. ಇದೇ ವೇಳೆ ಸಿಂಧ್ನ ಗೃಹ ಸಚಿವ ಜಿಯಾವುಲ್ ಹಸನ್ ಲಂಜಾರ್ ಮನೆಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ್ದಾರೆ. ಸಿಂಧೂ ನದಿಯಲ್ಲಿ ಹೊಸ ಕಾಲುವೆಗಳ ನಿರ್ಮಾಣವನ್ನು ವಿರೋಧಿಸಿ ನೌಶೆರೋ ಫಿರೋಜ್ ಜಿಲ್ಲೆಯಲ್ಲಿ ಜನ ಸಿಡಿದೆದ್ದಿದ್ದಾರೆ. ಸಂಘರ್ಷದಲ್ಲಿ 2 ನಾಗರಿಕರು ಸಾವಿಗೀಡಾಗಿದ್ದಾರೆ. ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ವಿರುದ್ಧದ ಜಮ್ಮು ಕಾಶ್ಮೀರದ ಕಿರು ಜಲ ವಿದ್ಯುತ್ ಯೋಜನೆಯ ಭ್ರಷ್ಟಾಚಾರ ಪ್ರಕರಣದ ತನಿಖೆಯನ್ನು ಸಿಬಿಐ ಪೂರ್ಣಗೊಳಿಸಿದೆ. ಸತ್ಯಪಾಲ್ ಮಲ್ಲಿಕ್ ಸೇರಿದಂತೆ 7 ಆರೋಪಿಗಳ ವಿರುದ್ಧ ಕೋರ್ಟ್ಗೂ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ. ಕಿರು ಜಲ ವಿದ್ಯುತ್ ಯೋಜನೆಯಲ್ಲಿ 2,200 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಂತಹ ಆರೋಪ ಕೇಳಿಬಂದಿತ್ತು. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆಗೆ ಭದ್ರತಾ ಲೋಪವಾಗಿದೆ. ಮುಂಬೈನ ಬಾಂದ್ರಾ ನಿವಾಸಕ್ಕೆ ಅಪರಿಚಿತ ಯುವತಿಯೊಬ್ಬಳು ನುಗ್ಗಿ ಆತಂಕ ಮೂಡಿಸಿದ್ದಾಳೆ. ಇಶಾ ಛಾಬ್ರಾ ಎಂಬ ಯುವತಿಯನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. 3 ದಿನಗಳ ಹಿಂದೆಯಷ್ಟೇ ವ್ಯಕ್ತಿಯೊಬ್ಬ ಸಲ್ಮಾನ್ ಮನೆಗೆ ನುಗ್ಗಿದ್ದ. ಇದಾದ 48 ಗಂಟೆಗಳ ಅಂತರದಲ್ಲಿ ಮತ್ತೊಂದು ಭದ್ರತಾ ಲೋಪ ಸಂಭವಿಸಿದೆ. ನಿನ್ನೆ ಛತ್ತೀಸ್ಗಢದ ನಾರಾಯಣಪುರದಲ್ಲಿ ಎನ್ಕೌಂಟರ್ ಆಗಿದ್ದ 27 ನಕ್ಸಲರ ಮೃತದೇಹಗಳನ್ನು ಇವತ್ತು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಯಿತು. ಎನ್ಕೌಂಟರ್ ಆಗಿದ್ದಂತಹ ಅರಣ್ಯ ಪ್ರದೇಶದಿಂದ ಹೆಲಿಕಾಪ್ಟರ್ ಮೂಲಕ ಶವಗಳನ್ನು ತಂದು ಗೂಡ್ಸ್ ವಾಹನದಲ್ಲಿ ಭದ್ರತಾ ಪಡೆಗಳು ಆಸ್ಪತ್ರೆಗೆ ರವಾನಿಸಿವೆ. ನಕ್ಸಲರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಭದ್ರತಾ ಪಡೆಗಳು ವಶಕ್ಕೆ ಪಡೆದಿವೆ. ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡಿರುವಂಥದ್ದು ಕಂಡುಬಂದಿದೆ. ಸಿಸಿಟಿವಿಯಲ್ಲಿ ನಮಾಜ್ ದೃಶ್ಯ ಸೆರೆಯಾಗಿದೆ. ಕಾರ್ನಲ್ಲಿ ಬಂದಿದ್ದಂತಹ ವ್ಯಕ್ತಿ ನಮಾಜ್ ಮಾಡಿದ್ದಾರೆ. ಕಾರ್ ನಂಬರ್ ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ವ್ಯಕ್ತಿ ಪತ್ತೆಗೆ ಬಲೆ ಬೀಸಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೂಡ ಮುಂದುವರೆದಿತ್ತು. ವಕ್ಫ್ ಬೈ ಡೀಡ್ ಎಂದು ಘೋಷಿಸಿದ ಆಸ್ತಿಗಳನ್ನು ರದ್ದುಪಡಿಸುವ ಅಧಿಕಾರ ಸೇರಿದಂತೆ 3 ಪ್ರಮುಖ ವಿಷಯಗಳ ಕುರಿತು ವಾದ ಪ್ರತಿವಾದ ಆಲಿಸಿದ ನಂತರ ತನ್ನ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಕರುನಾಡಲ್ಲಿ ಸುರಿಯುತ್ತಿರುವ ಮುಂಗಾರು ಪೂರ್ವ ಮಳೆ ಸೃಷ್ಟಿಸುತ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಮರ ಬಿದ್ದು ಮೂಡಲಗಿರಿ ಎಂಬುವರು ನಿನ್ನೆ ಸ್ಥಳದಲ್ಲಿ ಸಾವಿಗೀಡಾಗಿದ್ದರು. ಆ ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಬೀದರ್, ಕಲಬುರಗಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗಿದ್ದು ನೆರೆಯಿಂದ ಜನ ಪರದಾಡ್ತಾ ಇದ್ದಾರೆ.
ಕಲಬುರಗಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಘೇರಾವ್ ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ಅಲ್ಲದೆ ಸಿಎಂ, ಗೃಹ ಸಚಿವರು ಮತ್ತು ಡಿಜಿಪಿಗೂ ಕೂಡ ದೂರು ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಘೇರಾವ್ ಹಾಕಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಛಲವಾದಿ ನಾರಾಯಣಸ್ವಾಮಿ ದೂರು ನೀಡಿದ್ದಾರೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಭಾಟಿಯಾರನ್ನ ಸರ್ಕಾರ ನೇಮಕ ಮಾಡಿದೆ. 2 ವರ್ಷ 2 ದಿನದ ಅವಧಿಗೆ ರಾಯಭಾರಿ ಆಗಿರಲಿದ್ದು 6.20 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ. ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರಚಾರದಲ್ಲಿ ಮಿಲ್ಕಿ ಬ್ಯೂಟಿ ಕಾಣಿಸಿಕೊಳ್ಳಲಿದ್ದಾರೆ. PSU ಆಡಳಿತ ಮಂಡಳಿಯ ನಿರ್ಧಾರದಂತೆ ನಟಿ ತಮನ್ನಾ ಭಾಟಿಯಾರನ್ನ ಆಯ್ಕೆ ಮಾಡಲಾಗಿದ್ದು, ಹೊರ ರಾಜ್ಯಗಳಲ್ಲೂ ಮೈಸೂರು ಸ್ಯಾಂಡಲ್ ಮಾರಾಟ ಹೆಚ್ಚಿಸುವ ದೃಷ್ಟಿಯಿಂದ ತಮನ್ನಾ ಆಯ್ಕೆಯನ್ನ ಮಾಡಲಾಗಿದೆ ಅಂತ ಕೈಗಾರಿಕಾ ಸಚಿವ MB ಪಾಟೀಲ್ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ SK ಬೆಳ್ಳುಬ್ಬಿ ನಡುವೆ ಕುರ್ತಿ ಕೊಲ್ಲಾರ ಬ್ರಿಡ್ಜ್ ಕ್ರೆಡಿಟ್ ವಾರ್ ತಾರಕಕ್ಕೇರಿದೆ. ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಕುರ್ತಿ ಕೋಲಾರ ಬ್ರಿಡ್ಜ್ ನಿರ್ಮಿಸಿದ್ದು ನಾನು ಅಂತ ಶಿವಾನಂದ ಪಾಟೀಲ್ ಸುಳ್ಳು ಹೇಳ್ತಿದ್ದಾರೆ. ವೇದಿಕೆಗೆ ಬಂದು ಸಾಬೀತು ಮಾಡಲಿ, ನಾನು ಹೇಳ್ತಿರೋದು ಸುಳ್ಳಾದ್ರೆ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ SK ಬೆಳ್ಳುಬ್ಬಿ ಸವಾಲೆಸೆದಿದ್ದಾರೆ. ಗಾಯವಾಗಿ ನೋವಾಗ್ತಿದೆ, ಚಿಕಿತ್ಸೆ ಕೊಡಿ ಅಂತ ಪಶು ಆಸ್ಪತ್ರೆಗೆ ಹುಡುಕೊಂಡು ಕೋತಿ ಬಂದು ಆಶ್ಚರ್ಯವನ್ನು ಮೂಡಿಸಿದೆ. ಬಾಗಲಕೋಟೆಯ ಇಳಕಲ್ ತಾಲೂಕಿನ ಗೂಡೂರಿನಲ್ಲಿ ಈ ವಿಸ್ಮಯ ಘಟನೆ ನಡೆದಿದೆ. ಆಸ್ಪತ್ರೆಗೆ ಬಂದ ಕೋತಿ ಗುದದ್ವಾರದಲ್ಲಿ ನೋವಾಗ್ತಿದೆ ಅಂತ ವೈದ್ಯರಿಗೆ ಕೈ ಸನ್ನೆ ಮೂಲಕ ತೋರಿಸಿದೆ. ಪರೀಕ್ಷೆ ನಡೆಸಿದಂತಹ ವೈದ್ಯ GG ಬಿಲ್ಲೋರ ಚಿಕಿತ್ಸೆಯನ್ನು ನೀಡಿದ್ದಾರೆ. ಚಿಕಿತ್ಸೆಯನ್ನು ಪಡೆದ ನಂತರ ಕಪಿರಾಯ ವಾಪಸ್ ಹೊರಟು ಹೋಗಿದೆ. ಅಮೆರಿಕದ ವಾಷಿಂಗ್ಟನ್ DCಯಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯ 2 ಅಧಿಕಾರಿಗಳನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಜೇವಿಶ್ ಮ್ಯೂಸಿಯಂ ಮುಂದೆ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತೆರಳುವಾಗ ದಾಳಿಯಾಗಿದೆ. ಹತ್ಯೆ ಸಂಬಂಧ ಶಿಕಾಗೋ ಮೂಲದ ಎಲಿಯಾಸ್ ರೋಡ್ರಿಗಸ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. IPL ಟೂರ್ನಿಯಲ್ಲಿ ಆಕರ್ಷಕ ಬ್ಯಾಟಿಂಗ್ ಮಾಡ್ತಿರುವ RR ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿಗೆ ಭಾರತದ ಕ್ರಿಕೆಟ್ನ ಅಂಡರ್-19 ತಂಡದಲ್ಲಿ ಸ್ಥಾನ ಸಿಕ್ಕಿದೆ. ಇಂಗ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾಗಿರುವ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಸ್ಥಾನ ಪಡೆದಿದ್ದಾರೆ. ಏಪ್ರಿಲ್ 29ರಂದು ಗುಜರಾತ್ ಟೈಟನ್ಸ್ ವಿರುದ್ಧ 38 ಬಾಲ್ಗೆ 101 ರನ್ ಸಿಡಿಸಿ 14 ವರ್ಷದ ವೈಭವ್ ಸೂರ್ಯವಂಶಿ ದಾಖಲೆಯನ್ನು ಬರೆದಿದ್ರು. ಈ ಹಿಂದೆ ಅಂಡರ್-19 ಟೆಸ್ಟ್ ತಂಡದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 2 ಪಂದ್ಯಗಳಲ್ಲಿ ವೈಭವ್ ಬ್ಯಾಟ್ ಬೀಸಿದರು. CSK ತಂಡದ ಪರವಾಗಿ ಆಡ್ತಾ ಇರುವಂತಹ ಮುಂಬೈನ ಆಯುಷ್ ಮಾತ್ರೆ ಅಂಡರ್-19 ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ ಉಗ್ರ ಪೋಷಕ ಪಾಕಿಸ್ತಾನದ ಬೆನ್ನು ಮೂಳೆಯನ್ನ ಮುರಿದು ಪಾಠ ಕಲಿಸೋದಕ್ಕೆ ಭಾರತದ ಸೇನಾಪಡೆಗಳು ನಡೆಸಿರುವಂತಹ ಕಾರ್ಯಾಚರಣೆ ನಮ್ಮ ಸೇನಾ ಸಾಮರ್ಥ್ಯದ ಬಗ್ಗೆ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡಿತು. ಈ ಆಪರೇಷನ್ ನಡೆದ ಬಳಿಕ ಪ್ರಧಾನಿ ಮೋದಿಯವರು, ಅಂದರೆ ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಸರಿಯಾಗಿ 1 ತಿಂಗಳ ಇವತ್ತಿನ ದಿವಸನೇ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ನಾವು ಪಾಕಿಸ್ತಾನದ ಒಳಗಡೆ ನುಗ್ಗಿ ಧ್ವಂಸ ಮಾಡಿದ್ದೇವೆ ಅಂತ ಅವರು ಹೇಳ್ತಾನೆ ಬಿಕನರ್ ವಾಯುನೆಲೆಯಿಂದಲೇ ಪಾಕಿಸ್ತಾನಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए. ಸರಿಯಾಗಿ 1 ತಿಂಗಳ ಹಿಂದೆ ಏಪ್ರಿಲ್ 22, 2025 ಮಧ್ಯಾಹ್ನ 2 ಗಂಟೆ ಕಳೆಯುತ್ತಿದ್ದಂತೆ ಪ್ರವಾಸಿಗರ ಸ್ವರ್ಗದಂತಿದ್ದ ಪಹಲ್ಗಾಮ್ನ ಬೈಸರನ್ ಪ್ರದೇಶದಲ್ಲಿ ಉಗ್ರರು ಘನಘೋರ ದುಷ್ಕೃತ್ಯ ಎಸಗಿದ್ದರು. ನಮ್ಮದೇ ದೇಶದ, ನಮ್ಮದೇ ನೆಲದಲ್ಲಿ, ನಮ್ಮದೇ ಜನರನ್ನ ಹುಡುಕಿ ಕೊಂದು ಹಾಕಲಾಗಿತ್ತು. ಹೆಂಡತಿಯರ ಸಮ್ಮುಖದಲ್ಲಿ ಗಂಡಂದಿರನ್ನ ಕೊಂದು ತಾಯಂದಿರ ಸಿಂಧೂರ ಅಳಿಸಿದ್ದೇವೆಂದು ಅಟ್ಟಹಾಸ ಮೆರೆದಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಏಪ್ರಿಲ್ 22ರಂದು ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಕೇವಲ 22 ನಿಮಿಷಗಳಲ್ಲಿ ಉಗ್ರರ 9 ಅಡಗುದಾಣಗಳನ್ನ ಧ್ವಂಸ ಮಾಡಿದ್ದೆವು ಎಂದು ಇಂದು ಪ್ರಧಾನಿ ಮೋದಿ ಮೇ 7ರ ನಟ್ಟ ನಡುರಾತ್ರಿಯಲ್ಲಿ ನಡೆದ ಕಾರ್ಯಾಚರಣೆಯ ಸ್ವರೂಪವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. 22 तारीख के हमले के जवाब में हमने 22 मिनट में सबसे बड़े ठिकाने
तबाह कर दिए। ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ಅಟ್ಟಹಾಸಕ್ಕೆ 1 ತಿಂಗಳು ತುಂಬಿದ ದಿನವೇ ಉಗ್ರರ ತವರು ಮನೆ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ರಾಜಸ್ಥಾನದ ಬಿಕಾನೇರ್ನಿಂದಲೇ ಉಗ್ರ ಪೋಷಕ ದೇಶಕ್ಕೆ ಮೋದಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಉಗ್ರರ ಒಂದೊಂದು ಕೃತ್ಯಕ್ಕೂ ಉತ್ತರ ಕೊಟ್ಟಿದ್ದೇವೆ ಎಂದು ಅಬ್ಬರಿಸಿದ್ದಾರೆ. ನೀವು ಏಪ್ರಿಲ್ 22ರಂದು ದಾಳಿ ಮಾಡಿದ್ರಿ. ನಿಮ್ಮೆಲ್ಲ ಆಟಗಳು 22 ನಿಮಿಷದಲ್ಲೇ ಖತಮ್ ಆದ್ವು. ಆ ಮೂಲಕ ಸಿಂಧೂರದ ಶಕ್ತಿ ಏನೆಂಬುದನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದೇವೆ ಎಂದು ಮೋದಿ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ಮಾಹಿತಿ ನೀಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए। दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है। ಜೊತೆಗೆ ಧರ್ಮ ಕೇಳಿ ಭಾರತೀಯರ ಸಿಂಧೂರ ಅಳಿಸಿದ ಉಗ್ರರಿಗೆ ಭಾರತ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಎಂಬುದು ಮೋದಿ ಮಾತು. ಇಡೀ ಪಾಕಿಸ್ತಾನವನ್ನು ಭಾರತದ 3 ಸೇನೆಗಳು ಚಕ್ರವ್ಯೂಹದಲ್ಲಿ ಕೆಡವಿ ಹಾಕಿದ್ವು ಎಂದು ಮೋದಿ ಭಾರತ ಸೇನಾಪಡೆಗಳ ಶೌರ್ಯವನ್ನ ಶ್ಲಾಘಿಸಿದ್ರು. धर्म पूछकर हमारी बहनों की मांग का सिंदूर उजाड़ दिया था। हमारी सरकार ने तीनों सेनाओं को खुली छूट दे दी थी और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया। ಇದೇ ವೇಳೆ ಪಾಕಿಸ್ತಾನಕ್ಕೆ 3 ಪ್ರಮುಖ ಸಂದೇಶ ರವಾನೆ ಮಾಡಿದ್ರು ಪ್ರಧಾನಿ ಮೋದಿ. ಪಾಕಿಸ್ತಾನ ಪದೇ ಪದೇ ಹೇಳುತ್ತಿರುವ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಗಳಿಗೆಲ್ಲ ಭಾರತ ಇನ್ನೆಂದೂ ಬಗ್ಗುವುದಿಲ್ಲ ಎಂದು ನೆನಪು ಮಾಡಿಕೊಟ್ರು. ऑपरेशन सिंदूर ने आतंकवाद से निपटने के 3 सूत्र तय कर दिए हैं। भारत पर आतंकी हमला हुआ तो करारा जवाब मिलेगा। समय हमारी सेनाएं तय करेगी, तरीका भी हमारी सेनाएं तय करेगी और शर्तें भी हमारी होगी। दूसरा, एटम बम की गीदड़ भपकियों से भारत डरने वाला नहीं है। ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಏರ್ಬೇಸ್ಗಳನ್ನ ಭಾರತ ವಾಯುಸೇನೆ ಹೊಡೆದುರುಳಿಸಿದ್ದನ್ನು ನೆನಪಿಸಿದ ಮೋದಿ ಭಾರತದ ಕ್ರಾಂತಿಯ ಹೆಜ್ಜೆಯನ್ನ ತಡೆಯಲು ಯಾವ ರಾಷ್ಟ್ರದಿಂದಲೂ ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. हर आतंकी हमले की पाकिस्तान को भारी कीमत चुकानी पड़ेगी और ये कीमत पाकिस्तान की सेना चुकाएगी। यहां से कुछ ही दूर सीमा पार पाकिस्तान का रहीम यार खान एयरबेस है। पता नहीं आगे कब खुलेगा, आईसीयू में पड़ा है। और अगर पाकिस्तान ने आतंकियों को एक्सपोर्ट करना जारी रखा तो उसको पाई पाई के लिए मोहताज होना होगा। भारतीयों के खून से खेलना पाकिस्तान को महंगा पड़ेगा। ಇನ್ನು ಭಾರತೀಯರ ಸಿಂಧೂರಕ್ಕೆ ಕೈ ಹಾಕಿದವರನ್ನ ಮಣ್ಣಿನಲ್ಲಿ ಮುಚ್ಚಿದ್ದೇವೆ, ರಕ್ತ ಹರಿಸಿದವರ ಲೆಕ್ಕ ಚುಕ್ತಾ ಮಾಡಿದ್ದೇವೆ ಎಂದು ಪ್ರಧಾನಿ ಮೋದಿ ಘರ್ಜಿಸಿದ್ರು. मैं देशवासियों से कहता हूं, जो सिंदूर मिटाने निकले थे उन्हें मिट्टी में मिलाया है। जो हिंदुस्तान का लहू बहाते थे आज कतरे कतरे का हिसाब चुकाया है। जो सोचते थे भारत चुप रहेगा आज वो घरों में डूब डूब के पड़े हैं। ಮಾತಿನ ಕೊನೆಯಲ್ಲಿ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಎಚ್ಚರಿಕೆ ಕೊಡಲು ಮರೆಯಲಿಲ್ಲ. ಹಿಂದೆ ನಾವು ಉಗ್ರರ ಮನೆಗೆ ನುಗ್ಗಿ ಹೊಡೆದಿದ್ದೆವು, ಈಗ ನಾವು ಉಗ್ರರ ಎದೆಯನ್ನೇ ಬಗೆಯುವ ಕೆಲಸ ಮಾಡಿದ್ದೇವೆ. ಇದು ಹೊಸ ಭಾರತ ಎಂದು ತೀವ್ರ ಎಚ್ಚರಿಕೆಯನ್ನು ವಿಶ್ವ ಸಮುದಾಯಕ್ಕೆ ನೀಡಿದ್ರು. पहले घर में घुसकर किया था वार, पहले
घर में घुसकर किया था वार, अब सीधा सीने पर किया प्रहार है। आतंक का फन कुचलने की यही नीति है, यही रीति है, यही भारत है, नया भारत है। ಪೊಳ್ಳು ಭಾಷಣ ನಿಲ್ಲಿಸಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿ. ಪಾಕಿಸ್ತಾನದ ವಿರುದ್ಧ ಬಿಕಾನೇರ್ನಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ರೆ ಇತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಷಣ ನಿಲ್ಲಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿಜಿ ಪೊಳ್ಳು ಭಾಷಣಗಳನ್ನು ನಿಲ್ಲಿಸಿ ಈ ಬಗ್ಗೆ ನನಗೆ ಹೇಳಿ. 1. ಭಯೋತ್ಪಾದನೆ ಬಗ್ಗೆ ಪಾಕಿಸ್ತಾನದ ಹೇಳಿಕೆಯನ್ನ ನೀವು ಏಕೆ ನಂಬಿದ್ದೀರಿ? 2. ಟ್ರಂಪ್ಗೆ ತಲೆಬಾಗಿ ಭಾರತದ ಹಿತಾಸಕ್ತಿಯನ್ನ ಏಕೆ ತ್ಯಾಗ ಮಾಡಿದ್ದೀರಿ? 3. ಕ್ಯಾಮ್ರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಏಕೆ ಕುದಿಯುತ್ತಿದೆ? ನೀವು ಭಾರತದ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ. ಹೀಗಂತ ಹೇಳೋ ಮೂಲಕ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇದರ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹುಡುಕಾಟ ಸಾಗಿದೆ. ಕಿಶ್ತ್ವಾರದಲ್ಲಿ ಉಗ್ರರು ಹಾಗೂ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಓರ್ವ ಉಗ್ರನನ್ನ ಹೊಡೆದುರುಳಿಸಿದೆ ಸೇನೆ. ಉಗ್ರರೊಂದಿಗೆ ಈ ಕಾಳಗದಲ್ಲಿ ಸೇನೆಯ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಪ್ರಧಾನಿ ಮೋದಿ ಇಂದು ಬಿಕಾನೇರ್ನಲ್ಲಿ ನೀಡಿರುವ ಎಚ್ಚರಿಕೆಯನ್ನ ಪಾಕಿಸ್ತಾನ ಹೇಗೆ ಪರಿಗಣಿಸುತ್ತದೆ ಎಂದು ನೋಡಬೇಕಿದೆ. ಅಲ್ಲದೆ ವಿಶ್ವ ಸಮುದಾಯದ ನೆರವಿನೊಂದಿಗೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡುವ ಕೇಂದ್ರ ಸರ್ಕಾರದ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಉಗ್ರರ ಉಪಟಳ ಕಡಿಮೆಯಾಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೊಡ್ಡವರು ಕೆಲವೊಮ್ಮೆ ಸಿಕ್ಕಾಪಟ್ಟೆ ಸಣ್ಣತನವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಿಸಿದ್ದು ನಾನೇ ಅಂತ ಹೇಳಿದಂಥ ಟ್ರಂಪ್ ಗೊಂದಲವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಭಾರತ ಸ್ಪಷ್ಟನೆಯನ್ನು ಕೊಟ್ಟಿತ್ತು, ತಿರುಗೇಟನ್ನು ಕೊಟ್ಟಿತ್ತು, ಸ್ಪಷ್ಟವಾಗಿ ಹೇಳಿತ್ತು ಮಧ್ಯಸ್ಥಿಕೆ ಯಾರೂ ಮಾಡಿಲ್ಲ, ನಮ್ಮದೇನಿದ್ರು ದ್ವಿಪಕ್ಷೀಯ ಮಾತುಕತೆ ಮೂಲಕವಾಗಿ ಮಾತ್ರ ನಡೆಯುವಂತಹ ವಿಚಾರಗಳು ಅಂತ ಹೇಳಿತು. ಹಾಗಿದ್ರೂ ಟ್ರಂಪ್ ಮಾತ್ರ ಬಾಯಿ ಮುಚ್ತಾ ಇಲ್ಲ. ಈ ವಿಚಾರ ಈಗ ರಾಜಕೀಯದ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗಿದೆ. ಟ್ರಂಪ್ ಯಾವ ಸ್ವರೂಪದ ಹೇಳಿಕೆಯನ್ನು ಮತ್ತೆ ಮುಂದುವರಿಸಿದ್ದಾರೆ, ಏನೆಲ್ಲ ವಾಕ್ಸಮರ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪಹಲ್ಗಾಮ್ ದಾಳಿ ಬಳಿಕ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಪಾಠ ಕಲಿಸಿದ್ದಾಯಿತು. ಭಾರತ ದಾಳಿಯಿಂದ ಚೇತರಿಸಿಕೊಳ್ಳಲು ಪಾಕಿಗಳು ಹೆಣಗಾಡ್ತಿದ್ದಾರೆ. ಇತ್ತ ಭಾರತದ ಆತ್ಮವಿಶ್ವಾಸ ವಿಶ್ವಮಟ್ಟದಲ್ಲಿ ರಾರಾಜಿಸುತ್ತಿದೆ. ಎಂಥ ಸಮಯದಲ್ಲಿ ಬೇಳೆ ಬೇಯಿಸಿಕೊಳ್ಳುವ ವಿಶ್ವದ ದೊಡ್ಡಣ್ಣ ಅಮೆರಿಕಾದ ನೀಚ ಮನಸ್ಥಿತಿ ಮತ್ತೆ ಮುಂದುವರೆದಿದೆ. ಪಾಕ್ ಜೊತೆಗಿನ ಕದನ ವಿರಾಮ ಘೋಷಣೆ ಭಾರತ ಮತ್ತು ಪಾಕಿಸ್ತಾನ ಡಿಜಿಎಂಒಗಳ ಮಟ್ಟದಲ್ಲಿ ನಡೆದ ನಿರ್ಧಾರ ಅಂತ ಎಷ್ಟೇ ಬಾರಿ ಹೇಳಿದ್ರು, ಟ್ರಂಪ್ ಮಾತ್ರ ಮತ್ತದೇ ಭರಾಟ ಮುಂದುವರೆಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮ್ಫೋಸಾ ಜೊತೆಗಿನ ಚರ್ಚೆ ವೇಳೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ, ಪಾಕಿಸ್ತಾನದಲ್ಲಿ ಉತ್ತಮ ನಾಯಕರಿದ್ದಾರೆ, ಮೋದಿ ನನ್ನ ಸ್ನೇಹಿತ ಅಂತೆಲ್ಲ ಹೇಳುತ್ತಾ ತನ್ನ ವ್ಯಾಪಾರಿ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ದಾರೆ. If you take a look at what we just did with Pakistan and India, we settled that whole thing, and I think I settled it through trade. We're doing a big deal with India, we're doing a big deal with Pakistan, and I said, what are you guys doing? You know, Pakistan has got some excellent people and some really good, a great leader, and India is my friend, Modi, and he's a mutual friend. Yeah. ದೊಡ್ಡಣ್ಣನ ಆಟ, ಮೋದಿ ವಿರುದ್ಧ ಕಾಂಗ್ರೆಸ್ ಗುಡುಗು. ಇನ್ನು ಟ್ರಂಪ್ ಮಾತನ್ನೇ ಅಸ್ತ್ರವಾಗಿಸಿಕೊಂಡಿರೋ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ವಿರುದ್ಧ ಗುಡುಗಿದ್ದಾರೆ. 11 ದಿನಗಳಲ್ಲಿ 8ನೇ ಬಾರಿಗೆ ಟ್ರಂಪ್ ಈ ರೀತಿ ಹೇಳಿಕೆ ನೀಡುತ್ತಿದ್ದು, ನಿಮ್ಮದು ಯಾಕೀ ಮೌನ ಅಂತ ಪ್ರಶ್ನಿಸಿದ್ದಾರೆ. ಕದನ ವಿರಾಮದ ಸಂಪೂರ್ಣ ಕೀರ್ತಿಯನ್ನು ಅವರು ವಹಿಸಿಕೊಂಡರು. ಭಾರತ ಪಾಕಿಸ್ತಾನ ಪ್ರಧಾನಮಂತ್ರಿಗಳನ್ನು ಸಮನಾಗಿ ಹೊಗಳಿದ್ರು. ಕದನ ವಿರಾಮ ಘೋಷಿಸುವಲ್ಲಿ ವ್ಯಾಪಾರವು ತಮ್ಮ ಪ್ರಮುಖ ಅಸ್ತ್ರವಾಗಿತ್ತು ಎಂದು ಪುನರುಚ್ಚರಿಸಿದ್ರು. ಆದರೂ ನಮ್ಮ ಪ್ರಧಾನಿ ಟ್ರಂಪ್ ಅವರ ಆಪ್ತ ಸ್ನೇಹಿತ ಯಾಕೀ ಮೌನ? ಹೀಗಂತ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ತಿವಿದಿದೆ. ಕದನ ವಿರಾಮಕ್ಕೂ ಅಮೆರಿಕಾಗೂ ಸಂಬಂಧವಿಲ್ಲ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿರುಗೇಟು. ಇನ್ನು ಪದೇ ಪದೇ ಟ್ರಂಪ್ ಮೂಗು ತೂರಿಸ್ತಿರೋ ವಿಚಾರಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆದರ್ಲ್ಯಾಂಡ್ಸ್ ಮೂಲದ ಖಾಸಗಿ ಚಾನೆಲ್ ಒಂದಕ್ಕೆ ನೀಡಿರೋ ಸಂದರ್ಶನದಲ್ಲಿ ಮಾತನಾಡಿದ್ದು, ಕಾರ್ಯಾಚರಣೆಯನ್ನು ಭಾರತ ಮತ್ತು ಪಾಕಿಸ್ತಾನ ನೇರವಾಗಿ ಮಾತುಕತೆ ಮೂಲಕ ನಿಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. The cessation of firing and military action was something which was negotiated
directly between India and Pakistan. We made one thing very clear to everybody who spoke to us, not just United States, but to everybody, saying, look, if the Pakistanis want to stop firing, they need to tell us. We need to hear it from them. Their general has to call up our general and say this. And that is what happened. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಮತ್ತಷ್ಟು ಬೆತ್ತಲಗೊಳಿಸುವ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತಿವೆ. ವಿಶ್ವ ರಾಷ್ಟ್ರಗಳಿಗೆ ಪಾಕ್ ಬಣ್ಣ ತಿಳಿಸೋ ಪ್ರಕ್ರಿಯೆ ಶುರುವಾಗಿದೆ. ಶಿವಸೇನಾ ಎಂಪಿ ಶ್ರೀಕಾಂತ್ ಏಕನಾಥ್ ಶಿಂದೆ ನೇತೃತ್ವದ ಸರ್ವಪಕ್ಷ ನಿಯೋಗ ಅಬುದಾಬಿಗೆ ತೆರಳಿದೆ. ಅಲ್ಲಿನ ಸರ್ಕಾರದ ನಾಯಕರ ಜೊತೆ ಸಭೆಗಳನ್ನ ನಡೆಸಿ ಪಾಕಿಸ್ತಾನದ ಉಗ್ರ ಪೋಷಕತ್ವ ಮನಸ್ಥಿತಿಯನ್ನ ಸಾಕ್ಷ್ಯ ಸಮೇತ ವಿವರಿಸಿದೆ. ಜೆಡಿಯು ಎಂಪಿ ಸಂಜಯ್ ಕುಮಾರ್ ಝಾ ನೇತೃತ್ವ ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ಹಲವು ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪಾಕ್ ಮನಸ್ಥಿತಿಯನ್ನ ಮನವರಿಕೆ ಮಾಡಿಕೊಡ್ತು. ಇನ್ನು ಕನ್ನಿಮೋಳಿ ನೇತೃತ್ವದ ಸರ್ವಪಕ್ಷ ನಿಯೋಗ ಸ್ಪೇನ್, ಗ್ರೀಸ್ ಮತ್ತು ರಷ್ಯಾ ಪ್ರವಾಸವನ್ನ ಇಂದಿನಿಂದ ಆರಂಭಿಸಿದೆ. स्ट्रेट मैसेज उन्होंने दिया है कि ऐसे टेररिस्ट ऑर्गेनाइजेशंस को या टेररिस्टों को पनाह देने वाला देश, उनके साथ हम कदापि खड़े नहीं रह सकते. हम टेररिज्म के अगेंस्ट में हैं और हमें साथ में आकर, ये भी एक मैसेज उन्होंने दिया कि हमें साथ में, सभी देशों को साथ में आकर इस टेररिज्म से लड़ना बहुत ज़रूरी है. ಪಾಕಿಸ್ತಾನಕ್ಕೆ ಹಳೆ ಮಾತುಕತೆ ನೆನಪಿಸಿದ ಭಾರತ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನದ ಜೊತೆ ಆಗಿದ್ದ ಹಳೆ ಚರ್ಚೆಯನ್ನ ನೆನಪಿಸಿದೆ ಭಾರತ. ಈ ಹಿಂದೆ ಇಸ್ಲಾಮಾಬಾದ್ನೊಂದಿಗೆ ವಾಂಟೆಡ್ ಭಯೋತ್ಪಾದಕರ ಪಟ್ಟಿಯನ್ನ ಹಂಚಿಕೊಳ್ಳಲಾಗಿದ್ದು, ಅವರ ಹಸ್ತಾಂತರದ ಬಗ್ಗೆ ಚರ್ಚಿಸಲು ಭಾರತ ಮುಕ್ತವಾಗಿದೆ ಎಂದು ಹೇಳಿದೆ. That any India-Pakistan engagement has to be bilateral. At the same time, I would like to remind you that talks and terror don't go together. Noted terrorist whose list was given to Pakistan some years ago. I would also like to underline that any bilateral discussion on ಉಗ್ರರನ್ನೇ ಉಸಿರಾಗಿಸಿಕೊಂಡಿದ್ದ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಒಂದೆಡೆ ಜಾಗತಿಕ ಮಟ್ಟದಲ್ಲಿ ಆ ದೇಶ ಮತ್ತಷ್ಟು ಬೆತ್ತಲಾಗೋದು ನಿಶ್ಚಿತವಾಗಿದೆ. ಭಾರತ ಸರ್ಕಾರ ಕೂಡ ಉಗ್ರರ ಹಸ್ತಾಂತರದ ಪ್ರಸ್ತಾವನೆ ಇಟ್ಟಿದ್ದು, ಇದಕ್ಕೆ ಪಾಕ್ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸಿರುವಂತಹ ಇಡಿ ದಾಳಿ ಮುಕ್ತಾಯ ಆಗಿದೆ. ನಟಿ ರನ್ಯಾ ರಾವ್ಗೆ ಶಿಕ್ಷಣ ಸಂಸ್ಥೆಯ ಮೂಲಕವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಸತತ 27 ಗಂಟೆ 16 ಸ್ಥಳಗಳಲ್ಲಿ ಶೋಧ ನಡೆಸಿದ್ದಾರೆ. ಪರಮೇಶ್ವರ್ ಅವರಿಗೆ ಇಡಿ ಈ ರೀತಿಯಾದಂತಹ ದಾಳಿಯನ್ನು, ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತೆಯೇ ರಾಜಕೀಯದ ಗುದ್ದಾಟ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಅವರೇನು ಜಾತಿ ನೋಡ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರದ ಗೃಹ ಸಚಿವ, ಹುಟ್ಟು ಶ್ರೀಮಂತ, ಸಿಎಂ ಪಟ್ಟದ ಕನಸು ಕಾಣ್ತಿರೋ ದಲಿತ ನಾಯಕ. ಆದ್ರಿವತ್ತು ಇದೇ ಪರಮೇಶ್ವರ್ ಇಡಿ ಬಲೆಯಲ್ಲಿ ಸಿಲುಕಿದ್ದಾರೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಬಲೆ ಬೀಸಿರೋ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬರೋಬ್ಬರಿ 27 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿರೋ ಇಡಿ ಪರಮೇಶ್ವರ್ ಸುತ್ತ ತ್ರಿಶೂಲ ವ್ಯೂಹ ಹೆಣೆದಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಇಕ್ಕಳ, ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಕೈ ಸನ್ನದ್ಧ. ನಿನ್ನೆ ಏಕಾಏಕಿ ಶಾಕ್ ಕೊಟ್ಟಿದ್ದ ಇಡಿ ಅಧಿಕಾರಿಗಳು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ್ರು. ತುಮಕೂರಿನ ಲಗ್ಗೆರೆಯಲ್ಲಿರುವ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ, ನೆಲಮಂಗಲದ ಟಿ ಬೇಗೂರು ಬಳಿ ಇರುವ ಸಿದ್ಧಾರ್ಥ ವೈಜ್ಞಾನಿಕ ವಿವಿ ಆಸ್ಪತ್ರೆ ಹಾಗೂ ತುಮಕೂರಿನ ಮರಳೂರು ದಿಣ್ಣೆಯಲ್ಲಿರುವ ಎಸ್ಐಟಿ ಮೇಲೆ ದಾಳಿ ಮಾಡಿತ್ತು. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಣದ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಮೂಲೆ ಮೂಲೆ ಜಾಲಾಡಿದ್ದಾರೆ. ನಿನ್ನೆಯಿಂದ ಇವತ್ತು ಮಧ್ಯಾಹ್ನದವರೆಗೂ ಶೋಧ ನಡೆಸಿದ ಅಧಿಕಾರಿಗಳು ಕಡತಗಳನ್ನೆಲ್ಲ ತುಂಬಿಕೊಂಡು ಡೆಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು. ಅಲ್ಲ, ಅವ್ರು ಮಾಡಲಿ, ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ಇಡಿ ಅಧಿಕಾರಿಗಳು ಪರಮೇಶ್ವರ್ ಬುಡಕ್ಕೆ ಕೈ ಹಾಕುವುದಕ್ಕೂ ಕಾರಣ ಇದೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಜಾಲಾಡಿದ್ದ ಅಧಿಕಾರಿಗಳಿಗೆ ಪರಮೇಶ್ವರ್ ಒಡೆತನದ ಸಂಸ್ಥೆಗಳಿಂದ ಹಣ ಸಂದಾಯವಾಗಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿತ್ತಂತೆ.
ಹೀಗಾಗಿಯೇ ಇದರ ಮೂಲ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇಡಿ ದಾಳಿಗೂ ಲಿಂಕ್ ಇರೋದು ಮೇಲ್ನೋಟಕ್ಕೆ ಪಕ್ಕಾ ಆಗಿದೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆ ರಣ್ಯಾ ನಗದು ವ್ಯವಹಾರ ಹೊಂದಿದ್ದರಂತೆ. ಹೀಗಾಗಿಯೇ ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. 2025 ಮಾರ್ಚ್ 3ರಂದು ಬಂಧನಕ್ಕೊಳಗಾಗಿದ್ದ ನಟಿ ರಣ್ಯಾರಾವ್ 14.8 ಕೆಜಿ ಚಿನ್ನದ ಅಕ್ರಮ ಸಾಗಣೆ ಆರೋಪದಲ್ಲಿ ಲಾಕ್ ಆಗಿದ್ರು. 2023ರಿಂದ 2025 ಮಾರ್ಚ್ ನಡುವೆ 45 ಬಾರಿ ವಿದೇಶ ಪ್ರವಾಸ ಮಾಡಿದ್ದ ರಣ್ಯಾರಾವ್ ತಮ್ಮ ಮನೆಯಲ್ಲಿ 2.06 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇಟ್ಕೊಂಡಿದ್ದು ಸೀಸ್ ಆಗಿತ್ತು. ಜೊತೆಗೆ 2.67 ಕೋಟಿ ರೂಪಾಯಿ ನಗದು ಹಣವೂ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಯಾವಾಗ ನಟಿಮಣಿಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೊಡ್ಡದಾಯಿತೋ ರಾಜಕಾರಣಿಗಳ ಹೆಸರು ಥಳಕು ಹಾಕ್ಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮದುವೆ ಮುಂಜಿಗೆ ಗಿಫ್ಟ್ ಕೊಟ್ಟಿರಬಹುದು ಅಂತ ಹೇಳೋ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು. ಪರಂ ಬೆನ್ನಿಗೆ ನಿಲ್ಲಲು ಹೈಕಮಾಂಡ್ನಿಂದ ಬಂತು ಸಂದೇಶ. ಕಾಂಗ್ರೆಸ್ನ ಪ್ರಭಾವಿ ದಲಿತ ನಾಯಕನ ಮೇಲೆ ಇಡಿ ದಾಳಿಯಾಗ್ತಿದ್ದಂತೆ ಹೈಕಮಾಂಡ್ ಅಲರ್ಟ್ ಆಗಿದೆ. ಪರಮೇಶ್ವರ್ ಬೆನ್ನಿಗೆ ನಿಲ್ಲುವಂತೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಪರಂ ನಿವಾಸಕ್ಕೆ ಭೇಟಿ ನೀಡಿದ ಕೈಪಡೆ ಆತ್ಮಸ್ಥೈರ್ಯ ತುಂಬಿದೆ. ಅಷ್ಟೇ ಅಲ್ಲ, ಬಿಜೆಪಿ ವಿರುದ್ಧ ದಲಿತಾಸ್ತ್ರ ಬೀಸೋದಕ್ಕೂ ಪ್ಲಾನ್ ಮಾಡಿದೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ದಾಳಿಗೆ ಕೈಪಡೆ ಫುಲ್ ಗರಂ ಆಗಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ವಿರುದ್ಧ ದೇಶವ್ಯಾಪಿ ದಲಿತಾಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಇಡಿ ದಾಳಿ ಮಾಡಿರೋದು ದಲಿತರ ಮೇಲಿನ ದೌರ್ಜನ್ಯ ಅಂತ ಬಿಂಬಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ದಲಿತಾಸ್ತ್ರ ಪ್ರಯೋಗಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದ್ದು ದಲಿತರ ಏಳಿಗೆ ಸಹಿಸದೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಬಿಂಬಿಸೋದಕ್ಕೆ ತಂತ್ರ ಹೆಣೆದಿದ್ದಾರೆ. ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ. ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು, ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಏನು ಮಾಡ್ಕೊಂಡಿಲ್ಲ, ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ. ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ. ಹಿರಿಯ ದಲಿತ ನಾಯಕರು, ಹಿರಿಯ ರಾಜಕೀಯ ಮುತ್ಸದ್ದಿಗಳು ಆಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಅವರಿಗೆ ಏನೋ ಒಂದಿಷ್ಟು ಮಜ್ಜುಗರ ಮಾಡಬೇಕು ಅಂಥೇಳಿ ಇಡೀ ಈ ಒಂದು ದಾಳಿಯನ್ನು ಮಾಡಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಸ್ಪಷ್ಟ ಆಗ್ತಾ ಇದೆ. ನೋಡಿ, ಇದು ಹೊಸದೇನಲ್ಲ. ಆಪೋಸಿಷನ್ ಲೀಡರ್ಸಿಗೆ ಇದು ಮೊದಲನೇ ಸರಿನೂ ಆಗ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ IT ED ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ 193 ರೇಡ್ ಆಗಿದೆ. 193 ಕೇಸಸ್ ಹಾಕಿದ್ದಾರೆ. ಕನ್ವಿಕ್ಷನ್ ರೇಟು ಬರೀ 2. ಒಟ್ನಲ್ಲಿ ಪರಮೇಶ್ವರರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರೋದು ಕೈಪಡೆಗೆ ನಡುಕ ಹುಟ್ಟಿಸಿದ್ದು ದಲಿತಾಸ್ತ್ರವನ್ನೇ ಕಾಂಗ್ರೆಸ್ ನಾಯಕರು ಬ್ರಹ್ಮಾಸ್ತ್ರ ಮಾಡಿಕೊಳ್ತಾರಾ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ನಾಳೆ ತಾನು ಹೀರೋ ಆಗಿ ನಟಿಸ್ತಾ ಇರುವಂತಹ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಖುಷಿಯಲ್ಲಿದ್ದಂತಹ ನಟ ಮಡೇನೂರು ಮನು. ಆದರೆ ಅಷ್ಟರಲ್ಲೇ ಪೊಲೀಸರು ಮನುಗೆ ಶಾಕ್ ಕೊಟ್ಟಿದ್ದಾರೆ. ಸಹ ನಟಿ ಮೇಲೆ ಅತ್ಯಾಚಾರ ಎಸಗಿದಂಥ ಆರೋಪದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ನಟನ ಮೇಲೆ ಈ ಆರೋಪ ಯಾಕೆ ಮಾಡಲಾಗಿದೆ ಮತ್ತು ಸಂತ್ರಸ್ತೆ ಈ ವಿಚಾರದಲ್ಲಿ ಹೇಳಿದ್ದೇನು ಅನ್ನೋದನ್ನು ತೋರಿಸ್ತೀನಿ. ಮಡೇನೂರು ಮನು ಕಾಮಿಡಿ ಕಿಲಾಡಿಯ ಸ್ಟಾರ್ ಕಾಮಿಡಿಯನ್. ಸೆನ್ಸ್ ಆಫ್ ಹ್ಯೂಮರ್ನಿಂದಲೇ ನೋಡುಗರ ಮನಗೆದ್ದ ಹಾಸ್ಯ ನಟ. ಎಷ್ಟು ದಿನ ಕಾಮಿಡಿಯನ್ ಆಗಿದ್ದವ ಈಗ ಹೀರೋ ಅನ್ನೋ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದ. ಕುಲದಲ್ಲಿ ಕೀಳ್ಯಾವುದು ಅನ್ನೋ ಸಿನಿಮಾ ಮೂಲಕ ನಾಯಕ ನಟನಾಗಿ ಬಡ್ತಿ ಪಡೆದಿದ್ದಾನೆ. ಮನು ನಟಿಸಿದ ಚೊಚ್ಚಲ ಸಿನಿಮಾ ನಾಳೆ ರಿಲೀಸ್ ಸಹ ಆಗ್ತಿದೆ. ಇಂತಹ ಹೊತ್ತಲ್ಲೇ ಹಸಿ ಬಿಸಿ ಕಹಾನಿ ಸುತ್ತಕೊಂಡಿದೆ. ಸಹ ನಟಿ ಜೊತೆ ಮಡೇನೂರು ಮನು ಮಂಚದಾಟ. ಮನು ಮಿಂಚಿನ ಶಿಕಾರಿ, ಕೆಡ್ಡ ತೋಡಿದ ಖಾಕಿ. ಇವರಿಬ್ಬರೂ ಕೂಡ ಒಟ್ಟೊಟ್ಟಿಗೆ ನಟಿಸಿದವರು, ಒಟ್ಟೊಟ್ಟಿಗೆ ಹಾಡಿ ಕುಣಿದವರು. ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಅಷ್ಟೇ ಅಲ್ಲ 2 ಬಾರಿ ಗರ್ಭಪಾತ ಮಾಡಿಸಿದ್ದಾನೆ ಅಂತ ಸಂತ್ರಸ್ತೆ ಯುವತಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಆ ಒಂದು ಇನ್ನೋಸೆನ್ಸ್ನ ಅವನು ಬಳಸ್ಕೊಂಡು ನನ್ನ ಮೇಲೆ 2022 ನವೆಂಬರ್ 29ನೇ ತಾರೀಕು ಬಲಾತ್ಕಾರ ಮಾಡ್ತಾನೆ. ಒಂದು ಕಾರ್ಯಕ್ರಮ ಕರ್ಕೊಂಡೋಗಿ ಹಣ ಕೊಡೋಕ್ಕೆ ಅಂತ ಬಂದು ಆ ಒಂದು ಕನ್ಫ್ಯೂಷನಲ್ಲೇ ಇದ್ದೆ. ಈಗ ನಾನೇನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ಯಾರಿಗೆ ಹೇಳಬೇಕು,
ಬಿಕಾಸ್ ಅವ್ನು ತುಂಬ ಬೆಸ್ಟ್ ಫ್ರೆಂಡ್. ಏನು ಮಾಡಬೇಕು ಅನ್ನೋ ಫುಲ್ ಕನ್ಫ್ಯೂಷನಲ್ಲಿ ಶಾಕಲ್ಲಿದ್ದೆ ನಾನೇನೋ ಕೊಡ್ತಾನೆ ಅಂತ ಅಂದರೆ ಅವನು ಇಮಿಡಿಯೇಟ್ ತಾಳಿ ಕಟ್ಬಿಟ್ಟ. ಅಲ್ಲ, ಅತ್ಯಾಚಾರ ಮಾಡಿ ಈ ಥರ ಕಟ್ಟೋ ತಾಳಿಗೆ ಏನು ಬೆಲೆ ಇದೆ ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ನಮ್ಮ ಅಪ್ಪಂಗೂ ಇಬ್ಬರು ಹೆಣ್ತಿರು, ನಮ್ಮ ತಾತಂಗೂ ಇಬ್ಬರು ಹೆಣ್ತಿರು, ನನಗೂ ಇಬ್ಬರು ಹೆಣ್ತಿರು, ದೇವರೇ ಕೊಟ್ಟರೆ ಹೊರೆ ಹಾಕಿರಬಾರ್ದು, ಇದು ದೇವರೇ ನಮ್ಮಿಬ್ಬರನ್ನ ಒಂದು ಮಾಡಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದ. ಕೊನೆಗೆ ವಿಡಿಯೋ ಮೂಲಕ ಪ್ರತಿಕ್ರಿಯೆ ನೀಡಿದ ಮನು, ನನ್ನ ವಿರುದ್ಧ ಉದ್ದೇಶಪೂರ್ವಕವಾಗಿ FIR ಮಾಡಿಸಿದ್ದಾರೆ. ಇದರ ಹಿಂದೆ ಇಬ್ಬರು ನಟರು, ಓರ್ವ ಲೇಡಿ ಡಾನ್ನ ಪಿತೂರಿ ಇದೆ. ನಾಳೆ ನಮ್ಮ ಕುಲದಲ್ಲಿ ಕೀಳ್ಯಾವುದೋ ಮೂವಿ ರಿಲೀಸ್ ಆಗ್ತಾಗಿದೆ. ಇದನ್ನ ಸಹಿಸಲಾಗದೆ ಕೆಲವರು ಹೀಗೆಲ್ಲ ಮಾಡಿದ್ದಾರೆ. ಸಮಯ ಬಂದಾಗ ದಾಖಲೆ ಕೊಡ್ತೀನಿ ಅಂದಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು. ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು 2 ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ, ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬಾರ್ದು, ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು, ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಆರೋಪಿ ಮನು ಹಾಸನದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಅಲ್ಲೇ ಲಾಕ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಮಂಜುನಾಥ್ ಜೊತೆ ಕೃಷ್ಣಮೂರ್ತಿ ಗಿಬ್ಬೀಡು, ನ್ಯೂಸ್ 18 ಹಾಸನ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.